ನೋಡಿ, ಅವರ ಆ ಪಕ್ಷದ ಆಂತರಿಕ ವಿಷಯ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಆ ಪಕ್ಷಕ್ಕೆ ಬಿಟ್ಟಿದ್ದು, ಅವ್ರ ಶಾಸಕರಿಗೆ ಬಿಟ್ಟಿದ್ದು. ಆದರೆ ಇವತ್ತು ಶಾಸಕರು ಖರೀದಿ ಮಾಡುವಂಥ ಏನು ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಯಾವ ರೀತಿ ಹಿಂದೆ ಕರ್ನಾಟಕದಲ್ಲಿ ಇಂಥ ಘಟನೆಗಳು ಆಗ್ತಿದ್ದು, ಈಗ ಅದೇ ಪರಿವರ್ತನೆ ಆಗ್ಲಾಕತ್ತದ. ಪುನರಾವರ್ತನೆ ಇವತ್ತೇನು ಆಗ್ಲಾಕತ್ತೆ, ಒಳ್ಳೆಯದಲ್ಲ. ರಾಜ್ಯದಲ್ಲಿ ಭೀಕರವಾದಂತಹ ಅನೇಕ ಸಮಸ್ಯೆಗಳಿವೆ ಮತ್ತು ಕಾನೂನು ಸುವ್ಯವಸ್ಥೆ ಇಲ್ಲ. ಬೆಂಗಳೂರಿನಲ್ಲಿ ಹಗಲು ದರೋಡೆ ಆಗ್ತದೆ. ಈ ರೀತಿ ಸ್ಥಿತಿಯೊಳಗೆ ಇವತ್ತು ನಮ್ಮ ಬೀದರ್ ಭಾಗದಲ್ಲಿ ಸಾಕಷ್ಟು ಮಳೆಯ ಹಾನಿಯಾಗಿ ಯಾವುದೇ ಪರಿಹಾರ ಇಲ್ಲ. ಎಲ್ಲಿಯೂ ಸಹ ಭ್ರಷ್ಟಾಚಾರ ಅಂತೂ ಇದು ವ್ಯಾಪಕವಾಗಿ ಇವತ್ತು ನಡೀತಿರುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾರು ಯಾವ ಜಾತಿಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮಾತು ಅಲ್ಲ. ಯಾರೇ ಇದ್ದರೂ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತರುವಂಥ ಚಿಂತನೆ ಮಾಡಬೇಕು ಹೊರತು ಅವರಾಗಬೇಕು ಇವರಾಗಬೇಕು ಅನ್ನೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ನಡೀತಾ ಇಲ್ಲ. 50 ಮಂದಿ ಶಾಸಕರನ್ನ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಕರ್ಕೊಂಡ್ಬಂದ್ರೆ ಅದನ್ನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಹೌದು, ನಾವು ಒಪ್ಪೋದಿಲ್ಲ ಅನ್ನೋದಕ್ಕೆ ನಮ್ಮನ್ನು ಹೊರಗೆ ಹಾಕ್ಯಾರ. ಎಲ್ಲ ಈ ವಿಜೇಂದ್ರ ಮತ್ತು ಡಿ.ಕೆ. ಶಿವಕುಮಾರ್ ಒಪ್ಪಂದ ಮಾಡ್ಕೊಂಡಾರ. ಅದಕ್ಕೆ ಮೊನ್ನೆ ಅಮಿತ್ ಶಾ ಭೇಟಿಯಾಗಿ ಡಿ.ಕೆ. ಶಿವಕುಮಾರ್ ಬಂದ್ರೆ ಬೆಂಬಲ ಬೇಕು ಅಂತ ಹೇಳ್ಯಾರ. ಆದ್ರೆ ಪ್ರಹ್ಲಾದ್ ಜೋಶಿ ಹೇಳಿಕೆ ನೋಡಿದ್ರೆ ನಾವು ಡಿ.ಕೆ. ಶಿವಕುಮಾರ್ನ ನೇತೃತ್ವದಲ್ಲಿ ಸರ್ಕಾರದಲ್ಲಿ BJP ಆಗುವುದಿಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶ ಈಗ ಹೈಕಮಾಂಡ್ ಕೊಟ್ಟಿದೆ. ಆದರೂ ವಿಜೇಂದ್ರ ಹಠಕ್ಕೆ ಬಿದ್ದು ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ವಿಜೇಂದ್ರ ಉಪಮುಖ್ಯಮಂತ್ರಿ, ಕರ್ನಾಟಕವನ್ನು ಸಂಪೂರ್ಣವಾಗಿ ತಿಂದು ಹಾಕಿಬಿಡ್ತಾರೆ ಅಷ್ಟೇ. ಮತ್ತೇನು ಬದಲಾವಣೆ ಆಗೋದಿಲ್ಲ, ಒಳ್ಳೆಯ ಸರ್ಕಾರ ಕೊಡೋದಾಗೋದಿಲ್ಲ. ಅದಕ್ಕೆ ಬಹುತೇಕ BJP ಶಾಸಕರು ಯಾರೂ ಇದಕ್ಕೆ ಒಪ್ಪಿಗೆ ಇಲ್ಲ.